ನಿಮ್ಮ ಬಗ್ಗೆ ಒಂದು ಸಿನಿಮಾ ಆಗ್ತಾ ಇದೆ ಅಂದಾಗ ಅದು ಹೆಂಗೆ ಶುರುವಾಯಿತು? ಅಲ್ಲಿ ಯಾರೋ ಹಾಲಿವುಡ್ನವರು ಡ್ಯಾನ್ಲಿ ಜೋಸಫ್ ಅಂತೇಳಿ ಅವ್ರು ಬಂದು ಒಂದು ನಿನ್ನ ಜೀವನ ಕಥೆನ ನಾನು ಕ್ಲೀನಾಗಿ ಡಾಕ್ಯುಮೆಂಟ್ರಿ ಥರ ಮಾಡ್ತೀನಿ ಅಂತ ಮಾಡಿದ್ರು. ಎಂದಿದ್ರು ಮನುಷ್ಯ ಹುಟ್ಟಿದವನು ಸಾಯೋಣೆ, ನಾನು ಗಂಟೆ ಆದರೂ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ನ ಫಾಲೋ ಮಾಡೋನು. ಕೋಮಾಗೆ ಹೋಗಿದ್ದೆ ಅವಾಗ? ಮಂಚದ ಮೇಲೆ ಕೂತ್ಕೊಂಡು ನನಗೆ ಒಂಥರ ಟಯರ್ಡ್ ಆಯಿತು. ಮಂಚದ ಮೇಲೆ ಕೂತ್ಕೊಂಡು ಆ ದಿಂಬು ಮೇಲೆ ಇನ್ನೂ ಒಜ್ಜೆ ಬಿಟ್ಟಿಲ್ಲ, ನಾನು ತಲೆ ಇನ್ನೂ ಇಟ್ಟಿದ್ದೀನಿ ಅಷ್ಟೇ. ನನ್ನಿಂದ ಎದ್ದೋದಂಗೆ ಆಯಿತು ಅಷ್ಟೇ ಗೊತ್ತು. ಬಟ್ ಎದ್ದೇಳಕ್ಕಾಗಿಲ್ಲ, ಸೊಂಟ ಎಲ್ಲ ಮುರಿದುತ್ತೆ. ಎಲ್ಲಿದ್ರಿ ಅವಾಗ? ಇಲ್ಲೇ ಚಿತ್ರದುರ್ಗದಲ್ಲೇ? ಇಲ್ಲ, ನಾನು ಲಂಡನಲ್ಲಿ. ಲಂಡನ್ಗೆ ಹೆಂಗೆ ಹೋಗಿದ್ದು? ಟ್ರೀಟ್ಮೆಂಟ್ಗೆ ಎತ್ಕೊಂಡು ಅದು ಮುರುಘಾ ಮಠ ಕಳಿಸಿದ್ದು. ಅದಕ್ಕೆ ನಾನೇ ಈಗ ಒಂದು ಯೂಟ್ಯೂಬ್ ಎಲ್ಲ ಮಾಡಿಕೊಂಡು ವರ್ಲ್ಡಲ್ಲಿರೋ ಬಿಲ್ಡಿಂಗ್ ಬಂಡೆ ಎಲ್ಲ ಹತ್ಬೇಕಂತ. ಆಮೇಲೆ ಈ ಊರಿನ ಜನ ನಮ್ಮೂರವನು ಏನೋ ಒಂದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಾರೆ. ಈ ಟ್ರೋನ್ ಪ್ರತಾಪ್ ಆದಂಗೆ ಆಗಬಾರ್ದು ನನಗೆ, ಆ ಮೋಸ ಆಗಬಾರ್ದು. ಒಳ್ಳೆ ಸೈಂಟಿಸ್ಟ್ ಆಗಿರೋ ಸ್ವಲ್ಪ ಮುಂದುವರೆದ್ಬಿಟ್ಟೆ ಅಷ್ಟೇ, ಬೇಗ ತೋರಿಸ್ಕೊಂಬಿಟ್ಟೆ. ಭಾಷೆ ಬಿಟ್ಟು ಕೊಡಬೇಡಿ, ಎಲ್ಲೇ ಇರು ಹೇಗೆ ಇರು, ಕನ್ನಡಿಗನಾಗಿ ಬದುಕು, ಕನ್ನಡವೇ ಮಾತಾಡು. ಈಗ ದಿನ ಜೀವನಕ್ಕೆ ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಶನಿವಾರ ಈಗ ನೀವೇನೋ ಹತ್ತುತ್ತೀರಾ ಇಳಿತೀರಾ, ಒಂದಷ್ಟು ದುಡ್ಡು ಅದು ಹೆಂಗೆ ಸಾಕಾಗುತ್ತೆ? ಏನು ಮಾಡ್ತಿದ್ದೀರಾ? ಹೆಂಗೆ ನಿಮ್ಮ ಡೈಲಿ ರೊಟೀನ್ ಹೆಂಗಿದೆ? ಹೆಸರಲ್ಲಿ ಈಗ ಸಿನಿಮಾ ಕೂಡ ಆಯಿತು. ಸೊ ಆ ಟೈಮಲ್ಲೂ ನಾನು ನಿಮ್ಮ ನಿರ್ಮಾಪಕರು ಎಲ್ಲರನ್ನೂ ಮಾತಾಡ್ಸಿದ್ದೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಅವಾಗ? ನಿಮ್ಗೆ ನಿಮ್ಮ ಬಗ್ಗೆ ಒಂದು ಸಿನಿಮಾ ಆಗ್ತಾ ಇದೆ ಅಂದಾಗ ಅದು ಹೆಂಗೆ ಶುರುವಾಯಿತು? ಅದರ ಒಂದು ಹಿನ್ನೆಲೆ ಏನು? ಸಬಾಸಿನ್ ಡೇವಿಡ್ ಅಂತೇಳಿ ಅಯ್ಯಪ್ಪ ನಿಜವಾಗ್ಲೂ ಸಬಾಸಿನ್ ಡೇವಿಡ್ ಅನ್ನೋದಕ್ಕಿಂತ ಅವರು ನನಗೆ ತಂದೆ ಸ್ಥಾನದಲ್ಲಿ ಇದ್ದು ನನಗೆ ಸಪೋರ್ಟ್ ಮಾಡಿದರು, ನನ್ನ ಮೇಲೆ ನಂಬಿಕೆ ಇಟ್ಟು. ರಾಮಾಚಾರಿ ಪಿಕ್ಚರ್ ರಿಲೀಸ್ ಆದ ದಿವಸನೇ ರಿಲೀಸ್ ಮಾಡಿದ್ರು. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಅವತ್ತೇ ರಿಲೀಸ್ ಮಾಡಿದರು. ಆ ಟೈಮ್ನಾಗ ನಿಮ್ಗೆ ಗೊತ್ತು, ಮಿಸಸ್ ರಾಮಾಚಾರಿ ಪಿಕ್ಚರ್ ಟೈಮಲ್ಲಿ ಶೂಟಿಂಗಲ್ಲಿ ದೊಡ್ಡ ಪಿಕ್ಚರ್ ಅದು. ಆ ಟೈಮಲ್ಲಿ ತುಂಬ ಪಿಕ್ಚರ್ಗಳಿಗೆ ಹೊಡ್ತಾ ಬಿತ್ತು, ಅದರಲ್ಲಿ ನಮ್ಮ ಪಿಕ್ಚರ್ಗೂ ಹೊಡ್ತಾ ಬಿತ್ತು. ಆದರೂ ಒಂದು ಎಲ್ಲ ಕಡೆ 4-5 ವಾರ ಓಡ್ತು. ಬಟ್ಟು ನಮ್ಮ ಚಿತ್ರದುರ್ಗದಲ್ಲಿ ಎಲ್ಲ 5-6-7 ವಾರ ಓಡ್ತು, 7-9ನೇ ವಾರ ಓಡ್ತು. ಬಟ್ಟು ಶೂಟಿಂಗಲ್ಲಿ ಸ್ಟೇಟ್ ಅವಾರ್ಡು ಕೂಡ ಬಂತು ಪಿಕ್ಚರ್ಗೆ. ನಾನು ಅದನ್ನೇ ಹಿಡ್ಕೊಂಡು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೋದಾಯಿತು. ನನಗೆ ಆ ದಾರಿ ಅಷ್ಟೊಂದು ಗೊತ್ತಿರಲಿಲ್ಲ. ನಾನು ಹೊಸಬ ಶೂಟಿಂಗಲ್ಲಿ ಅದು ಪೂರ್ತಿ ನನ್ನ ಜೀವನ ಕಥೆ ಅಲ್ಲ, ಅದು ಒಂದು ಪಿಕ್ಚರ್ ಥರ ಮಾಡಿದ್ವಿ ಅಷ್ಟೇ. ಆಮೇಲೆ ಯಾರೋ ಹಾಲಿವುಡ್ನವರು ಡ್ಯಾನ್ಲಿ ಜೋಸಫ್ ಅಂತೇಳಿ ಅವ್ರು ಬಂದು ಒಂದು ನಿನ್ನ ಜೀವನ ಕಥೆನ ನಾನು ಕ್ಲೀನಾಗಿ ಡಾಕ್ಯುಮೆಂಟ್ರಿ ಥರ ಮಾಡ್ತೀನಿ ಅಂತ ಮಾಡಿದ್ರು. ಅವರು ತುಂಬ ಸಪೋರ್ಟ್ ಮಾಡಿದ್ರು. 40% ಶೂಟಿಂಗ್ ಆಯಿತು, ಲಾಕ್ಡೌನ್ ಆಗಿಬಿಡ್ತು. ಕೋವಿಡ್ ಲಾಕ್ಡೌನ್ ಆಗಿದೆ. ಪ್ರೊಡ್ಯೂಸರ್ ಅವರು ಇವರು ಏನೋ ಆದ್ರೆ ಅಂತೇಳಿ ಹಂಗೇ ನಿಂತದ್ದು. ಈಗಲೂ ಯಾರು ಒಳ್ಳೆಯವರು ಒಬ್ಬರು ಒಂದು ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿಬಿಟ್ರೆ ಏಂಜಲ್ ಫಾಲ್ಸ್ ಹತ್ತಕ್ಕೆ ಪರ್ಮಿಷನ್ ಸಿಗಲಿಲ್ಲ ಆ ಟೈಮಲ್ಲಿ. ಈಗ ಮತ್ತೆ ಪರ್ಮಿಷನ್ ಕೊಟ್ಟರೆ ಮತ್ತೆ ನನಗಿದೆ ಅದು ಒಂದು ಸ್ಪಾನ್ಸರ್, ಯಾರು ಪಿಕ್ಚರ್ ಪ್ರೊಡ್ಯೂಸರ್ಗಳು ಮುಂದೆ ಬರಬೇಕು. ಅದಕ್ಕೆ ನಾನು ಇದ್ದಾಗಲೇ ಯೂಸ್ ಮಾಡಿಕೊಂಡ್ರೆ ಬೆಟ್ರು. ನಾನು ದುಡ್ಡು ಕಾಸಿಗೆಲ್ಲ ನಾನು ನೋಡ್ತಾನೆ ಇದ್ದೀನಿ, ನಾನು ಸಿಕ್ಕಾಗಿಂದನೂ ನೀವು ಡೆಡ್ ಎಂಡ್ ಲೈನ್ಗೆ ಮತ್ತೆ ಹೋಗ್ತೀರಾ. ನಾನಿದ್ದಾಗ, ನಾನು ಮಾಡಿದಾಗ, ಈಗಲೇ ಅಂತ. ಆ ಥರದ್ದು ಯಾಕೆ ಮಾತಾಡ್ತೀರಾ? ಎಂದಿದ್ರು ಮನುಷ್ಯ ಹುಟ್ಟಿದವನು ಸಾಯೋಣೆ, ನಾನು ಗಂಟೆ ಆದರೂ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ನ ಫಾಲೋ ಮಾಡೋನು. ಸಾವಿಗೆ ಹೆದರಬಾರ್ದು, ಅದು ಎಂದಿದ್ರು ಒಂದು ದಿವಸ ಬರೋದೆ. ಅದಕ್ಕೆಲ್ಲ ಕೇರ್ ಮಾಡ್ಕೋಬಾರ್ದು. ಇಲ್ದಾಗ ನಾನು ಯಾಕಂದರೆ ಸುಮಾರು ಸಾವುಗಳನ್ನ ಕಣ್ಣು ಮುಂದೆ ನೋಡ್ತೀನಿ. ನಾನು ಮಾತಾಡಿಸಿ ಹೋಗಿರ್ತಾರೆ, ಅಣ್ಣ ಚೆನ್ನಾಗಿದೆಯಣ್ಣ ಅಂತೇಳಿ ಅಲ್ಲಿ ಹೋಗಿ ಬಿದ್ದೋಗಿರ್ತಾನೆ ಬಂಡೆ ಮೇಲಿಂದ, ಇಲ್ಲ ನೀರಲ್ಲಿ ಮುಳುಗೋಗಿರ್ತಾನೆ. ನಾನು ಸ್ನಾನ ಮಾಡ್ಕೊಂಡು ಹಿಂಗೆ ಹೋಗಿ ನಿನ್ನೆ ಒಂದು ಅಲ್ಲಿ ನಾವು ಕಾರ್ ನಿಲ್ಲಿಸಿದ್ವಲ್ವ, ಅಷ್ಟು ದೂರ ಹೋಗಿಲ್ಲ, ಇಲ್ಲಿ ನಾನು ಮಾತಾಡ್ಸ್ಕೊಂಡು ಹೋದಾನೆ ಈ ಕೆರೆಯಲ್ಲಿ ಸತ್ತೋಯ್ತಾನೆ. ಅಂದರೆ ಅಕಸ್ಮಾತಾಗಿ ಹಂಗೆ ಬಂದು ಈಜಾಡಕ್ಕೆ ಹೋಗಿ ಹಂಗೆ ಒಳಕ್ಕೆ ಹೋಗ್ಬಿಟ್ಟಾನೆ. ನಾನೇ ಬಂದು ಹೆಣ ತೆಗೆದೆ. ಮತ್ತು ಈ ಊರಲ್ಲಿ ಇನ್ನೊಂದು ಏನಂದರೆ ಹಿಂದೂ ಮುಸ್ಲಿಮ್ ಅನ್ನೋ ಹೊಡೆದಾಟ ಇಲ್ಲ ನನಗೆ. ಇಲ್ಲಿ ಎಲ್ಲರೂ ಮಗನ ಥರ ನೋಡ್ತಾರೆ. ನನಗೇನಾರು ಒಂದು ಆದರೆ ಮುಸ್ಲಿಮ್ಸ್ನವ್ರು ಬೇಟ ಅಂತಲೇ ಮಾತಾಡಿಸ್ತಾರೆ, ಯಾರೋ ದೊಡ್ಡವರು ಅಂದರೆ ತಮ್ಮ ಅಂತಲೇ ಮಾತಾಡಿಸ್ತಾರೆ. ನಾನು ಏನಾರು ಬಾರ್ ಕಡೆ ಹೋದರೆ ಬಾರ್ನವರೇ ಕಡ್ದು ಬುಲ್ಡಿಗೆ 2 ಹೊಡೆದು ಕಳಿಸ್ತಾರೆ. ಇಲ್ಲಿ ಯಾಕೆ ಬಂದೆ ನೀನು? ಫ್ರೆಂಡ್ಸ್ಗಳ ಜೊತೆ ಹೋದ್ರು, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತೇಳಿ ಬೈದು ಕಳಿಸ್ತಾರೆ. ಯಾರು ಹೆಣ್ಣುಮಕ್ಕಳು ಬಂದ್ರು, ಅಣ್ಣ ಚೆನ್ನಾಗಿದೆಯಣ್ಣ ಅಂತ ಖುಷಿಯಿಂದ ನಾನು ನೋಡಿದೆ ಇವಾಗ ಎಷ್ಟೊಂದು ಜನ. ಮತ್ತೆ ನೀವು ಹೋಗಿ ಎಲ್ಲರನ್ನೂ ಏನೋ ಭಾಳ ಪರಿಚಯ ಏನೋ ಅನ್ನಂಗೆ ಮಾತಾಡಿಸ್ತೀರಾ. ಅದು ಎಲ್ಲರೂ ಮಗನ ಥರ. ನಾನು ಏನೇ ತಪ್ಪು ಮಾಡಿದ್ರು ನನಗೆ ಬುದ್ಧಿ ಹೇಳಕ್ಕೆ ಅವರೆಲ್ಲ ಅದಾರೆ. ನಾನು ಯಾರು ಇಲ್ಲ ಅನ್ನೋ ಒಂದು ಕೊರತೆ ಮುಂಚೆ ಇತ್ತು, ಇವಾಗ ಎಲ್ಲರೂ ಅದಾರೆ. ನನಗೆಲ್ಲ ಜಾತಿಯವರು ಅದಾರೆ. ನಾನು ಕನ್ನಡಿಗನಾಗಿ ಸತ್ತು ಬದುಕಿ ಇದ್ದರೆ ಸಾಕು, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೀನಿ. ಕೋಮಾಗೆ ಹೋದ್ರಿ ಅಂತ ಹೇಳಿದ್ರಿ, ಜೋಗ್ ಫಾಲ್ಸಲ್ಲಿ ಬಿದ್ದು ಮತ್ತೆ ಅಲ್ಲಿ ಏನೋ ಎಲ್ಲ ತುಂಬ 36 ಗಂಟೆ ಅಲ್ಲೇ ಇದ್ದೆ, ಮತ್ತೆ ವಾಪಸ್ ಬಂದು ಕೋಮಾಗೆ ಹೋಗಿದ್ದೆ ಅವಾಗ. ಅಂದರೆ ಮೇಲೆ ಹತ್ತಿ ಆದಮೇಲೆ ಮತ್ತೆ ನೀವಲ್ಲಿ ಫಾರಿನಲ್ಲೆಲ್ಲೋ ನಾನು ಸೈಂಟಿಫಿಕ್ ಪ್ರಕಾರ ಇದನ್ನು ಯಾರು ನಂಬಲ್ಲ. ಹೌದು, ತುಂಬ ಆಶ್ಚರ್ಯ ಆಗ್ತದೆ. ಅದೇ ಹೆಣ ಹೊತ್ಕೊಂಬಂದು ಮೇಲೆ ಕೊಟ್ಟು ನಾವು ಅಲ್ಲಿಂದ ಹೆಣದಿಂದ ಅಲ್ಲಿ ಜೋಗ್ ಫಾಲ್ಸಿಂದ ಚಿತ್ರದುರ್ಗ ತನಕ ಗಾಡಿ ಡ್ರೈವಿಂಗ್ ಮಾಡ್ಕೊಂಬಂದವ್ ನಾನು ಒಬ್ಬರೇ. ನಾನೇ ಒಬ್ಬರೇ? ನಿಮ್ಮ ಜೊತೆ ಇದ್ರು, ಬಟ್ ಡ್ರೈವಿಂಗ್ ಮಾಡ್ಕೊಂಬಂದವ್ ನಾನು.
ಓಕೆ ಆಮೇಲೆ ಅಷ್ಟು ಕಾನ್ಫಿಡೆಂಟಲ್ಲಿದ್ದೆ. ಕೈಯೆಲ್ಲ ಚರ್ಮ ಕಿತ್ತರೆ ಹಿಂಗೆ ಬರೋದು, ಯಾಕಂದರೆ 36 ಗಂಟೆ ನೀರಲ್ಲಿ ನೆಂದುಬಿಟ್ಟಿದೆ. ನಾನು ಚಿತ್ರದುರ್ಗ ಡಿಸ್ಟಿಕ್ ವಿಜಯಪುರ ಗೊಲ್ರಟ್ಟಿಯಲ್ಲಿ ಹೋಗಿ ಊಟ ಮಾಡಿದೆ ಮನೆಯಲ್ಲಿ. ನನಗೆ ಹಾಗಲಕಾಯಿ ಸಾರು ಮುದ್ದೆ ಅಂದರೆ ಭಾಳ ಇಷ್ಟ. ಈ ಮೊಸರು ಖಾರ ಮಜ್ಜಿಗೆಯಲ್ಲಿ ಮುದ್ದೆ ತೊಂಗಲ್ ಸಾರು ಅನ್ನ ಉಣ್ಣೋದು ಅಂದರೆ ಭಾಳ ಇಷ್ಟ. ನಮ್ಮಮ್ಮ ಹಾಗಲಕಾಯಿ ಸಾರು ಮಾಡಿ ಇಟ್ಲು, ನಾನು ಸಾಕಿದ ತಾಯಿ. ಒಂದು ಮುದ್ದೆ ಉಂಡ್ಬಿಟ್ಟು ನಾನು ಮಂಚದ ಮೇಲೆ ಹಾಸಿ ಕೊಟ್ಟರು, ನಾನು ಉಂಡೆಟಿಗೆ ಮಕ್ಕೊಂಬಿಡ್ತೀನಿ. ಹಿಂಗೆಲ್ಲ ಹೋಗಲ್ಲ, ಯಾಕಂದರೆ ಚೆನ್ನಾಗಿ ಹತ್ತಿ ಇಳಿತೀನಿ. ಉಂಡೆಟಿಗೆ ನನಗೆ ಪ್ರೋಟೀನ್ ಬೇಕು, ಇಲ್ಲಾಂದರೆ ಸುಸ್ತಾಗುತ್ತೆ ಅಂತೇಳಿ ಉಂಡೆಟಿಗೆ ಒಂದು 2 ನಿಮಿಷ ಹಿಂಗೆ ಹೇಳ್ಬಿಟ್ಟು ಬಂದು ಮಕ್ಕೊಂಬಿಡ್ತೀನಿ. ಮಂಚದ ಮೇಲೆ ಕೂತ್ಕೊಂಡು ನನಗೆ ಒಂಥರ ಟಯರ್ಡ್ ಆಯಿತು. ಮಂಚದ ಮೇಲೆ ಕೂತ್ಕೊಂಡು ಆ ದಿಂಬು ಮೇಲೆ ಇನ್ನೂ ಒಜ್ಜೆ ಬಿಟ್ಟಿಲ್ಲ, ನಾನು ತಲೆ ಇನ್ನೂ ಇಟ್ಟಿದ್ದೀನಿ ಅಷ್ಟೇ. ನನ್ನಿಂದ ಯಾರೋ ಎದ್ದೋದ್ರು. ಇದು ಯಾರೂ ನಂಬಲ್ಲ, ಸತ್ಯ. ನನ್ನಿಂದ ಎದ್ದೋದಂಗೆ ಆಯಿತು, ಅಷ್ಟೇ ಗೊತ್ತು ನನಗೆ. ಆಮೇಲೆ ಮುರುಘಾ ಸ್ವಾಮಿಗಳು ಅವ್ರಿಗೆ ಇಲ್ಲ ಬಸವೇಶ್ವರ ಹಾಸ್ಪಿಟ್ಲ್ಗೆಲ್ಲ ತಂದು ಮುರುಘಾ ಮಠದಿಂದ ನನಗೆ ಟ್ರೀಟ್ಮೆಂಟ್ ಕೊಟ್ಟು ರಿಕವರಿ ಮಾಡಿ 3 ತಿಂಗಳು 2 ತಿಂಗಳೇನೋ ಆ ಥರ ಬೆಡ್ ರೆಸ್ಟಲ್ಲಿದ್ದೆ. ಆಮೇಲೆ ಎಚ್ಚರಿಕೆ ಆಯಿತು, ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಬಟ್ ಎದ್ದೇಳಕ್ಕಾಗಲ್ಲ, ಸೊಂಟ ಎಲ್ಲ ಮುರಿದುತ್ತೆ. ಎಲ್ಲಿದ್ರಿ ಅವಾಗ? ಇಲ್ಲೇ ಚಿತ್ರದುರ್ಗದಲ್ಲೇ? ಇಲ್ಲ, ನಾನು ಲಂಡನಲ್ಲಿದ್ದೆ. ಲಂಡನ್ಗೆ ಹೆಂಗೆ ಹೋಗಿದ್ದು? ಟ್ರೀಟ್ಮೆಂಟಿಗೆ ಎತ್ಕೊಂಡು ಅದು ಮುರುಘಾ ಮಠ ಕಳಿಸಿದ್ದು. ತಗೊಂಡು ಹೋಗಿ ಅಲ್ಲಿಂದ ರೆಡಿ ಮಾಡ್ಕೊಂಡು ವಾಪಸ್ ತಗೊಂಬಂದು ಬಸವೇಶ್ವರಕ್ಕೆ ಹಾಕ್ಕೊಂಡು. ಯಾರಿದ್ರು ಅವಾಗ ಜೊತೆಗೆ ನಿಮಗೆ? ನನ್ನ ಸಾಕಿದ ಅಪ್ಪ ಅಮ್ಮ. ಓಕೆ, ನಿಮ್ಮ ಸ್ವಂತ ಅಪ್ಪ ಅಮ್ಮ ಎಲ್ಲೋದ್ರು? ಅವರೆಲ್ಲ ತಮಿಳ್ನಾಡಲ್ಲೇ ಇದ್ದಾರೆ. ಈಗೂ ನಿಮ್ಮ ತಾಯಿ ಅಲ್ಲೇ ಇದೆ? ಅವರೇ ಅಲ್ಲೇ ಇದ್ದಾರೆ, ಇಲ್ಲಿ ಯಾರೂ ಇಲ್ಲ. ಇಲ್ಲಿ ನಾನು ಸಾಕಿದವ್ರೆ ಎಲ್ಲರೂ. ಹಾಂ. ಆಮೇಲೆ ರಿಕವರಿ. ಅವ್ರು ಯಾವಾಗಲೂ ಇವಾಗ ಟಚ್ಚಲ್ಲಿ ಇಲ್ವಾ, ಹೋಗೋದು ಬರೋದು ಅಥವಾ? ಇದ್ದಾರೆ ಟಚ್ಚಲ್ಲಿ ಇದ್ದಾರೆ, ಹೋಗ್ತಿರ್ತೀನಿ ಬರ್ತಾರೆ. ಅಪ್ಪಾಜಿ ತೀರೋದ್ರು. ಅಪ್ಪಾಜಿ 2016 ತೀರೋದ್ರು. ಅಮ್ಮ ಒದ್ದೆ ಐತಿ. ಬಾಡಿ ವೆಯ್ಟ್ 140 ಆಯಿತು. 140 kg ಆಗಿರೋನು ಲಾಕ್ಡೌನಲ್ಲಿ ಆಚೆ ಬಂದ. ಅವಾಗ ಅಣ್ಣರ ಇವರು ಮೀಡಿಯಾದವರೆಲ್ಲ ತುಂಬ ಜನ ಮಾತಾಡ್ಸಿದ್ರು, ತುಂಬ ದಪ್ಪ ಆಗ್ಬಿಟ್ಟು. ಆಮೇಲೆ ಮತ್ತೆ ನಿಸರ್ಗ ಮನೆಗೆ ಹೋಗಿ ಮತ್ತೆ ವರ್ಕೌಟ್ ಮಾಡಿ ಸಣ್ಣ ಆಗಿ ಎಲ್ಲೆಲ್ಲಿ ಮುರಿದೋತ್ತೋ ಅಲ್ಲೆಲ್ಲ ನೋವು ಜಾಸ್ತಿ ಆಗ್ಬಿಡ್ತು. ಅವಾಗ ಡಾಕ್ಟರ್ ರಾಜೇಶ್ ಬೈದರು, ಇಲ್ಲ ಮಜಲ್ ಬೇಕು, ಸ್ವಲ್ಪ ಮಜಲ್ ಏರಿಸ್ಕೊ, ನಾವು ಹೇಳ್ತೀವಿ ಅವಾಗ ಇಳಿಸುವ ಅಂತ. ಆಮೇಲೆ ಅದು ಇದು ತಿಂದು ಸ್ವಲ್ಪ ದಪ್ಪ ಅದೇ. ಇವಾಗ ಊಟ ಮಾಡಿದ್ರು ಮಾಡಲಿಲ್ಲ ಅಂದರೂ ಬಾಡಿ ವೆಯ್ಟೇ ಇಳಿತಿಲ್ಲ. ಸೊ ಇವಾಗೆಲ್ಲ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ನಿಮ್ಗೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಥವಾ ಹೆಂಗೆ ಇದು? ಎಷ್ಟು ಕಡಿಮೆ ಮಾಡಿದ್ದೀರಾ ಹತ್ತದಂತೂ ಕಮ್ಮಿ ಮಾಡಿಲ್ಲ. ಬಟ್ ಮುಂಚೆ ಅಂದರೆ ಸುಮ್ಮನೆ ಹತ್ತುತ್ತಿದ್ದೆ, ಇವಾಗ ಯೂಸ್ ಆದರೆ ಮಾತ್ರ ಹತ್ತುತ್ತೆ. ಹಾಂ. ಮುಂಚೆ ಅಂದರೆ ಏನಾರು ಅದು ಸುಮ್ಮನೆ ಜನ ಇರಲಿ ಬಿಡಲಿ, ಯಾರು ಕಣ್ಣಿಗೆ ಕಂಡದನ್ನ ಹಿಡ್ಕೊಂಡು ಹತ್ತುತ್ತಿದ್ದೆ. ಇವಾಗ ಇದರಿಂದ ನಮ್ಗೆ ಏನು ಯೂಸ್ ಆಯ್ತು, ಇದನ್ನು ಹೆಂಗೆ ಹತ್ತಬೇಕು ಅಂತ ಯೋಚನೆ ಮಾಡಿ ಹತ್ತುತ್ತೀನಿ. ತುಂಬ ಸರಿ ಯೋಚನೆ ಮಾಡ್ತೀನಿ. ಹಂಗಾಗಿ ತುಂಬ ಟೆಕ್ನಿಕಲ್ ಬಂದು ಹೊಡೆತ ಬಿದ್ದ ಮೇಲೆ ಅದು ಒಂದು ಅನುಭವ ಬಂತು ನನಗೆ. ಈಗ ನೀವು ಪ್ರಾಕ್ಟೀಸ್ಗೆಲ್ಲ ಹೋಗ್ತಿದ್ದೆ ಅಂತ ಹೇಳಿದ್ರಿ, ಎಲ್ಲೆಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ? ನಾವು ಜಾಸ್ತಿ ಪ್ರಾಕ್ಟೀಸ್ ಅಂದರೆ ಬಾದಾಮಿ. ಬಾದಾಮಿ, ಬನಶಂಕರಿ, ಉತ್ತರ ಕರ್ನಾಟಕ. ಹೌದು, ಬಾದಾಮಿ ಬಂಡೆ ಕೈ ಉರಿಯಲ್ಲ. ಎಷ್ಟು ಸರಿ, ಎಷ್ಟು ಟಫ್. 5 ವರ್ಷದ ಮಗುವಿಂದ ಹಿಡಿದು 100 ವರ್ಷದ ಮುದುಕ ತನಕ ಹತ್ತಂಥ ಕೆಪಾಸಿಟಿಯಲ್ಲಿದೆ. ಅಷ್ಟು ಟಫ್ ಇದೆ, ಅಷ್ಟು ಈಸಿನೇ ಇದೆ. ಟೆಕ್ನಿಕಲ್. ನಾನು ಇಲ್ಲಿಂದ ಜಾಸ್ತಿ ಬಸ್ ಎತ್ಕೊಂಡು ಹೋಗ್ತೀನಿ. ಹೋಗಿ ವಾರದಾಗ ಅವಾಗವಾಗ ಪ್ರಾಕ್ಟೀಸ್ ಅಲ್ಲಿ ಜಾಸ್ತಿ. ಶನಿವಾರ ಎಷ್ಟು ಸತಿ ಹೋಗ್ತೀರಾ? ಇಲ್ಲ, ನಾನು ತಿಂಗಳಿಗೆ 1 ವಾರ ಅಲ್ಲಿ ಇರ್ತೀನಿ. ತಿಂಗಳಲ್ಲಿ 1 ವಾರ? ಪ್ರತಿ ತಿಂಗಳು? ಪ್ರತಿ ತಿಂಗಳು. ಏನಾರು ನನ್ನ ಕೈ ದುಡ್ಡು ಗಿಡ್ಡು ಇಲ್ಲ ಅಂದರೆ ಮಾತ್ರ ಹೋಗಲ್ಲ. ದುಡ್ಡಿದ್ದರೆ ಹೋಗ್ಬಿಡ್ತೀನಿ. ನನಗೆ ಫೇವ್ರೇಟ್ ಪ್ಲೇಸ್ ಅಂದರೆ ನಾವು ಇಲ್ಲಿಂದ ಅಮೆರಿಕಾದಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋದು ಅಂದರೆ ನಮಗೆ ಬಾದಾಮಿಯಲ್ಲಿ ಮಾಡೋದು. ಯಾಕಂದರೆ ಬಂಡೆ ಹತ್ತೋರಿಗೆ ವರ್ಲ್ಡಲ್ಲಿ ಟಾಪ್ ಲಿಸ್ಟಲ್ಲಿ ಇರೋದೇ ಬಾದಾಮಿ. ಹೈಟು ಜಾಸ್ತಿ ಇಲ್ಲ, ಬೈಟ್ ಬಂದು 150 ಅಡಿ 200 ಅಡಿ ಲಾಸ್ಟ್ ಇದೆ. 50 ಅಡಿನೂ ಇದೆ, 10 ಅಡಿನೂ ಇದೆ. ನೀನು ಎಷ್ಟು 2 ಕೊಂಬುರವನು ಹತ್ತಕ್ಕ ರೂಟ್ ಇದೆ, ಟಫ್ ಇದೆ. ಬಟ್ ಸೇಫ್ಟಿ ಇದೆ. ಅಲ್ಲೆಲ್ಲಿ ಬೋಲ್ಟ್ ಹೊಡೆದಿದೆ, ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಅದೇ ಜಾಸ್ತಿ ಬಾದಾಮಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀವಿ ನಾವು. ಇಲ್ಲ ಹಂಪಿ ಚಿತ್ರದುರ್ಗ 2 ಸೇಮ್ ರಾಕೆ ಕೈ ದಾಖಲೆನೇ ಇದೆ. ಹಂಪೆ ಅಂದರೆ ಇದು 2ನೇ ಹಂಪೆ ಚಿತ್ರದುರ್ಗ. ಆಳ್ವಿಕೆ ಟೈಮಲ್ಲೇ ಇಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ. ಮತ್ತೆ ಇಲ್ಲಿನ ಎಷ್ಟೊಂದು ದೇವಸ್ಥಾನಗಳಲ್ಲಿ ಒಂದು ಶಾಸನ ಕೂಡ ಸಿಕ್ಕಿದೆ. ಸೊ ಇದು ಅಕ್ಕಪಕ್ಕರ ಒಂದು ಕೊಡುಗೆನೇ, ತುಂಬ ಕೊಡುಗೆ. ಇದರಲ್ಲಿ ನಮ್ಮ ಚಿತ್ರದುರ್ಗಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ಇತಿಹಾಸ ಅಲ್ವಾ ನಮ್ಮ ಚಿತ್ರದುರ್ಗ. ಹೌದು, ಏನಂತ ತೋರಿಸಿಬಿಟ್ಟಲ್ಲ ಒಣಕೆ ಒಬ್ಬವ. ಹಂಗಾಗಿ ಅದಕ್ಕೆ ನಾವು ತುಂಬ ಇದು ಮಾಡ್ತೀವಿ. ಇನ್ನೊಂದು, ಈ ನಾಡು, ಈ ಊರು, ಈ ಮಣ್ಣು ಎಲ್ಲರೂ ಒಂದಾಗಿ ನೋಡ್ತಾ ಇದಾರೆ ನನಗೇನೋ ಒಂದು ಸಂತೋಷ. ಅವ್ರಿಗೆ ನಾನು ಮೋಸ ಆಗಬಾರ್ದು. ನೀವು ನನಗಾಗಲೇ ಒಂದು ಮಾತು ಹೇಳಿದ್ರಿ, ನನಗೆ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಯಿತು, ಖುಷಿನೂ ಆಯಿತು. ಅಟ್ ದ ಸೇಮ್ ಟೈಮ್ ಇಷ್ಟೊಂದು ಅಭಿಮಾನ ಕನ್ನಡದ ಮೇಲೆ ಇರುತ್ತಾ ಅಂತ. ಯಾಕಂದರೆ ಅದು ಸುಮ್ಮನೆ ಅಲ್ಲ, ಹೇಳಿದವರು ಫ್ಲಾಗ್ ಆರಿಸಿದ್ರೆ ನಾನು ಫಸ್ಟ್ ಆರಿಸೋದು ಕರ್ನಾಟಕದ. ಇಲ್ಲ, ನೀವು ಈಗಲೂ ಎಲ್ಲರೂ ಕನ್ನಡಾಂಬೆಯ ಫ್ಲಾಗ್ನೇ ಆರಿಸೋದು ಅಂತ. ಮತ್ತೆ ಹೋಗುವಾಗ ಅದೇ ನನ್ನ ಶರೀರನ ಹೊತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ನೀವು ಈಗಲೂ ಯಾವ್ದಾರ ದೇಶದಲ್ಲಿ ನಾನು ಹೋಗಿ ಹತ್ಬೇಕಾರೆ, ಯಾವುದೇ ಬಂಡೆ ಹತ್ಬೇಕಾರೆ, ನಾನು ಯಾವ್ದಾರು ಬೇರೆ ಫ್ಲಾಗ್ ಆರಿಸ್ಬೇಕಾರೆ ಫಸ್ಟ್ ನನ್ನ ಮೈಯೆಲ್ಲಾರ ಕರ್ನಾಟಕ ಫ್ಲಾಗ್ ಇರುತ್ತೆ.
ನಾವು ಫಸ್ಟ್ ಕರ್ನಾಟಕ ಫ್ಲಾಗೆ ಹಾರಿಸೋದು, ಆಮೇಲೆ ಬೇರೆ. ಯಾಕಂದರೆ ನನಗೆ ಕನ್ನಡ ಮಣ್ಣಿನ ಋಣ ತುಂಬ ಇದೆ. ನಾನು ಕರ್ನಾಟಕಕ್ಕೆ ದತ್ತು ಮಗ, ಎತ್ತು ಮಗ ಆದರೆ ಬಿಟ್ಬಿಡ್ಬೋದಾಯ್ತು, ದತ್ತು ಮಗ ಜವಾಬ್ದಾರಿ ಜಾಸ್ತಿ ಇದೆ ನನಗೆ. ಹಾಗಾಗಿ ನಾನು ಕನ್ನಡನ ಎಲ್ಲದಕ್ಕೂ ತಡೆಯಾಗಿ ನಿಲ್ಲೋದು ಈ ದುಡ್ಡು ಕಾಸೆ. ನಾವು ಹೋಗಕ್ಕೆ ರೆಡಿ ಇರ್ತೀವಿ, ಅದಕ್ಕೆ ಸಪೋರ್ಟ್ ಇರೋಲ್ಲ. ನಾನು ದುಡಿಯೋಣ ಅಂದರೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡಿದರೆ ದುಡಿಯೋಕ್ಕಾಗಲ್ಲ. ಅದಕ್ಕೆ ನಾನೇ ಈಗ ಒಂದು ಯೂಟ್ಯೂಬೆಲ್ಲ ಮಾಡಿಕೊಂಡು ವರ್ಲ್ಡಲ್ಲಿರೋ ಬಿಲ್ಡಿಂಗ್ ಬಂಡೆ ಎಲ್ಲ ಹತ್ಬೇಕಂತ ಕೆಚ್ಚಾಕೊಂಡು ಹೋಗ್ತಾ ಇದ್ದೀನಿ. ಒಂದು 3.5 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನನ್ನ ತಕ್ಕ ಕ್ಯಾಮ್ರಾ ಇಲ್ಲ, ಡ್ರೋನ್ ಇಲ್ಲ, ಗಾಡಿ ಕೂಡ ಇಲ್ಲ. ಗಾಡಿ ಒಂದು ರೆಡಿ ಮಾಡೋಕೆ ಬಿಟ್ಟಿವಿ, ಈಗ ಅದಕ್ಕೆ 1.5 ಲಕ್ಷ ರೆಡಿ ಆಗ್ಬಿಡ್ತು. ನನ್ನದೊಂದು XV300 ಗಾಡಿ ಇದೆ, 2014 ಮಾಡಲು. ಅದು ರಿಪೇರಿಗೆ ಅಷ್ಟು ದುಡ್ಡು ಹೋಗ್ಬಿಡ್ತದೆ. ನಾನು ಆ ಗಾಡಿಯಲ್ಲಿ ಎಲ್ಲರೂ ಹೋದರೆ, ಯಾಕಂದರೆ ನಾನು ಎಕ್ವಿಪ್ಮೆಂಟ್ಗಳೆಲ್ಲ ಇಟ್ಕೊಂಡು ಹೋಗ್ತೀನಿ, ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ. ಯಾರೋ ಒಂದು ಇದ್ದಂಥವ್ರು ನನಗೊಂದು ಸಪೋರ್ಟ್ ಕೊಟ್ಟರು, ನಾವು ಅದೀವ ನೀನು ಮುನ್ನುಗ್ಗೋ ಸಾಧನೆ ಮಾಡೋ, ಇಲ್ಲ ನಮ್ಮ ಕಂಪ್ನಿ ಪರವಾಗಿ ಮಾಡೋ ಅಂಥೇಳಿ ಏನಾರೋ ಒಂದು ಸಪೋರ್ಟ್ ಮಾಡಿ ಕೊಟ್ಟರೆ ನಾನು ಸಾಧನೆ ಮಾಡಿದ್ದೀನಿ. ಈಗ ನಿಮ್ಮ ಆ ಥರದ್ದು ಒಂದು ಆಸನ ಯಾರಾದರೂ ಈಡೇರಿಸೋಂಥವ್ರು ಇದ್ದರೆ ಖಂಡಿತ ಆ ಸಪೋರ್ಟ್ ನಿಮಗೆ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. 23ನೇ ತಾರೀಕಿಗೆ ಬೆಳ್ತಂಗಡಿ ಬಂಟ್ವಾಳದ ಸೆಂಟ್ರ್ ಕಾರಂಜಿ ಬೆಟ್ಟ ಅಂತ ಇದೆ, ಕಾರಂಜೇಶ್ವರ ಅಂತ ದೇವಸ್ಥಾನ. ಅದು ಸಮುದ್ರ ಮಟ್ಟದಿಂದ 1000 ಅಡಿ ಇದೆ. ಆದರೆ ಬಂಡೆ ಮಾತ್ರ 350 ಅಡಿ ಬಂಡೆ. ಅದನ್ನು ಭಾನುವಾರ ಹತ್ತಿದ್ದೆ, ಬರೀ ಅರ್ಧ ಗಂಟೆಯಲ್ಲಿ. ಹೌದಾ? ಅರ್ಧ ಗಂಟೆಯಲ್ಲೇ ಹತ್ತಿ ಟಾಪ್ ಮಾಡಿದೆ. ಅಲ್ಲಿರೋ ಜನ ಎಲ್ಲ ತುಂಬ ಸಪೋರ್ಟ್ ಮಾಡಿದರು. ನೀವು ನಿಮ್ಮ ಮನೆಯಲ್ಲಿ ಒಂದು ದೇವ್ರ ಮನೆಯಲ್ಲಿ ಹೇಳಿದ್ರಿ ಕೊರಗಜ್ಜಂದೊಂದು ನಾನು ಹುಂಡಿ ಇಟ್ಟಿದ್ದೀನಿ. ಕೊರಗಜ್ಜಂಗೂ ನಿಮಗೂ ಹೆಂಗೆ ಒಂದು ಕನೆಕ್ಷನ್? ಎಲ್ಲರೂ ಏನಂತಾರೆ ಅಂದರೆ, ಇತ್ತೀಚೆಗೆ ಕೊರಗಜ್ಜ ಅವರು ಇವರು ಅಂದರೆ ಎಲ್ಲರೂ ಈ ಪಿಕ್ಚರ್ಗಳು ನೋಡಿಬಿಟ್ಟೆ, ಈಗ ಬಂದಿರೋ ನಮ್ಮ ಕಾಂತಾರ ಪಿಕ್ಚರ್ ನೋಡಿಬಿಟ್ಟೆ ನಾನು ಕೊರಗಜ್ಜನ ಈಗಿಂದ ನಂಬ್ತಿಲ್ಲ. ನಾನು ಮೊಟ್ಟ ಮೊದಲನೇ ಸರಿ ನನಗೆ ಶ್ರೀಗಳು ಉಡುಪಿ ಸ್ವಾಮಿಗಳು, ಬೇಜಾವರ ಸ್ವಾಮಿಗಳು, ಅವರು ಸೂಸೈಡ್ ಆಯಿತು. ಅವರು ಸಾಯೋದಕ್ಕಿಂತ ಮುಂಚೆಯಿಂದ ಅವರು ನನಗೆ ಪರಿಚಯ. ಅವರು ಒಂದು ಸರಿ ಕೋಟೆಗೆ ಬಂದಿದ್ರು. ಅವರು ಅಲ್ಲಿಗೆ ಒಂದು ಸರಿ ನನಗೆ ಸಪೋರ್ಟ್ ಮಾಡಿದಾಗ ನಾನು ಉಡುಪಿಗೆ ಹೋದಾಗ, ಆವಾಗ ಉಡುಪಿಯಲ್ಲಿ ಕಾಡುಬೆಟ್ಟ ಅಶೋಕನ ಅಂತ ಇಲ್ಲಿ ಹುಲಿವೇಷ ಹಾಕ್ತಾರೆ. ಅವರು ಈ ಹುಲಿವೇಷ ಹಾಕ್ತಾರೆ. ಅವ್ರ ಕಡೆಯಿಂದ ನನಗೆ ಕೊರಗಜ್ಜನ ಗೊತ್ತಾಯಿತು ದೇವರು. ಅವರು ನನಗೆ ಅವಾಗಿಂದ ನನಗೆ ಕೊರಗಜ್ಜನ, ನಾನು ದೇವರು ಅಂದರೆ ತುಂಬ ನಂಬ್ತೀನಿ. ನಾನು ತುಂಬ ನಂಬ್ತೀನಿ. ದೈವ ಆಂಜನೇಯ. ಹೌದು, ನಾನು ದೇವ್ರನ್ನ ತುಂಬ ನಂಬ್ತೀನಿ. ಹಾಗಾಗಿ ಅದನ್ನು ನಾನು ಆ ದೇವ್ರಿಗೆ ಅವಾಗಂದ್ರೂ ನಾನು ಕೇಳ್ಕೊಂಡಿನಿ. ಅದು ನಾನು ತುಂಬ ನಂಬ್ತೀನಿ. ಅದರಲ್ಲೂ ನನಗೆ ತುಂಬ ಸಪೋರ್ಟ್. ಮಲೆನಾಡು ಜನರು ಅಂದರೆ ಅವ್ರು ಆಳೆ ದೈವನ ತುಂಬ ನಂಬೋಂಥವ್ರು. ಆ ನಂಬಿಕೆನ ಯಾವತ್ತೂ ಮುರಿಬಾರ್ದು. ನಾನು ಜೋಗ್ ಫಾಲ್ಸಲ್ಲಿ ಕಾಪಾಡಿದ್ದೆ ಆ ದೇವ್ರುಗಳೇ. ಆ ದೇವ್ರುಗಳೇ ಅಷ್ಟು ಇದರಲ್ಲಿ ಕಷ್ಟಪಟ್ಟು ನಾನು ಎದ್ದು ಬರೋಕ್ಕೆ ಸಾಧ್ಯ ಇಲ್ಲ. ಅದು ಇಷ್ಟೊಂದು ಶಕ್ತಿ ಕೊಟ್ಟು ನನ್ನ ಕಾಪಾಡ್ತಿರೋದು ನಮ್ಮ ಕೋಟೆ ಏಕನಾಥೇಶ್ವರಿನೇ. ನಾನು ಹತ್ತಿರ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಯಾವುದೋ ದೇವರು ಒಂದು ಶಕ್ತಿ ಹಿಂದೆ ಕಾಪಾಡುತ್ತೆ ಅನ್ನೋ ಫೀಲ್ ಬರುತ್ತಾ ಮನುಷ್ಯನಿಗೆ. ಯಾವುದೋ ಒಂದು ದೇವರು ಇವನ್ನ ಕಾಪಾಡುತ್ತೆ ಅನ್ನೋ ಒಂದು ಫೀಲ್ ಅಂತೂ ಖಂಡಿತ ಎಲ್ಲರಿಗೂ ಇರುತ್ತೆ. ಆ ದೇವರು ನಾವು ಹಂಗೆ ಹತ್ತಿರ್ಬೇಕಾದ್ರೆ ಏನಾಯಿತು, ಹಂಗೆ ಯಾವುದೋ ಒಂದು ದೇವ್ರು ಕಾಪಾಡುತ್ತೆ. ನಾನು ಸಾಯೋ ಮಟ್ಟ ಆ ದೇವ್ರು ನನ್ನ ಕೈ ಹಿಡಿತೈತೆ, ಅದು ಕುಣಿಸ್ತತೆ ದೇವರು. ಚೆನ್ನಾಗಿ ಕುಣಿತೀನಿ. ಯಾವತ್ತು ಆ ದೇವರು ಕುಂದರ್ಸ್ತತೋ ಅವತ್ತು ನಾನು ಕೂತ್ಕೊತೀನಿ. ನೀವಿವಾಗ ಆ ಥರ ನೆಗೆಟಿವ್ ಥಾಟ್ಸ್ ಬರಲೇಬಾರ್ದು ನಿಮಗೆ. ಅಂದರೆ ಯಾವಾಗಲೂ ನಾವು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಅನ್ನೋದನ್ನು ನಂಬೋಳು ನಾನು. ಒಳ್ಳೆಯದನ್ನೇ ಯೋಚನೆ ಮಾಡಿ. ನಿಮಗೆ ದೇವರು 100 ವರ್ಷದ ಶಕ್ತಿ ಕೊಡಲಿ ಅಂತ, ನಾನು ಆಯಸ್ಸು ಕೊಡಲಿ, ಆರೋಗ್ಯ ಕೊಡಲಿ ಅಂತ ವಿಶ್ ಮಾಡ್ತೀನಿ. ನಿಮ್ಮ ಜೊತೆ ಇವಾಗ ಅಟ್ ಪ್ರೆಸೆಂಟ್ ಅಂದರೆ ನಿಮ್ಮ ತಂದೆ ಇಲ್ಲ, ತಾಯಿ ತಮಿಳ್ನಾಡಲ್ಲಿದ್ದಾರೆ, ಆವಾಗವಾಗ ಹೋಗ್ಬತ್ತೆ. ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿದ್ದಾರೆ ನಿಮಗೆ? ಅಣ್ಣ 4 ಅಣ್ಣಂದ್ರು ಇದ್ದಾರೆ. ತಮ್ಮ ಎಲ್ಲ ಅಲ್ಲೇ? ಎಲ್ಲ ತಮಿಳ್ನಾಡಲ್ಲಿ ಅದಾರೆ. ಅವ್ರು ಇಲ್ಲೇನಿಲ್ಲ. ಬಟ್ ನನ್ನ ತಾಗ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ. ನಾವು ಎಲ್ಲರೂ ಕನ್ನಡ ಕಲಿಸ್ಬಿಟ್ಟಿನಿ. ನನ್ನ ತಾಗ ಎಲ್ಲರೂ ಕನ್ನಡನೇ ಮಾತಾಡ್ತಾರೆ. ಬಟ್ ಎಲ್ಲರೂ ಒಂದು ಖುಷಿ. ಆದರೆ ಅವರು ಅಲ್ಲಿ ಬಿಟ್ಟು ಇಲ್ಲಿ ಬರಲ್ಲ. ಈಗ ಇಷ್ಟೆಲ್ಲ ನಿಮ್ಮದು ಜೀವನ ನಡೀತಾ ಇದೆ, ಕಲ್ಲುಗಳ ಜೊತೆ ಬಂಡೆಗಳ ಜೊತೆ ನಿಮ್ಮ ಒಂದು ಜೀವನ ಸಾಗ್ತಾ ಇದೆ. ಆದರೆ ಈಗ ಪರ್ಸ್ನಲ್ ಲೈಫ್ ಅಂತ ಒಂದಿದೆ ಅಲ್ಲ, ಸೊ ಏನು ಇನ್ನು ಮದುವೆ ಅಥವಾ ಇತ್ಯಾದಿ? ಅಂದರೆ ನಾನು ಸಾಕಿ ಬೆಳೆಸಿ ನನಗೆ ಸಪೋರ್ಟ್ ಮಾಡಿದವರು ನಮ್ಮ ಅಕ್ಕರೊಬ್ಬರು. ನನಗೆ ಆಲ್ರೆಡಿ ಒಂದು ಸರಿ ಎಂಗೇಜ್ಮೆಂಟ್ ಆಗಿತ್ತು. ಯಾರ ಜೊತೆ? ನಮ್ಮ ಅಕ್ಕನ ಮಕ್ಕಳ ಜೊತೆನೇ. ಬಟ್ ಅವರು ನಾನೇ ಸಾಕಿದ್ದು, ನನ್ನ ಜೊತೆನೇ ಇರೋರು. ನಾನು ಯಾವಾಗ ಜೋಗ್ ಫಾಲ್ಸಲ್ಲಿ ಬಿದ್ದಿನೋ, ಸೊಂಟ ಗಿಂಟೆಲ್ಲ ಮುರಿದೋದಾಗ ಬಂಡೆ ಗಿಂಡೆ ಹತ್ತಂಗಿಲ್ಲ ಹಂಗೆ ಹಿಂಗೆ ಅಂತ ಆರ್ಡ್ರ್ ಮಾಡಿದರು. ಇಲ್ಲ ನಾನು ಬಂಡೆ ಹತ್ತೋದೆಲ್ಲ ಬಿಡೋಕ್ಕಾಗಲ್ಲ ಅಂತ ಇದು ಮಾಡೋ, ಇಲ್ಲ ಹಂಗಾರೆ ನಾನು ಕೊಡಲ್ಲ ಅಂತೇಳಿ ನಮ್ಮ ಅಕ್ಕ ಕೊಡಲಿಲ್ಲ. ಆ ಹುಡುಗಿ ಬೇರೆ ಕಡೆ ಮದುವೆ ಮಾಡಿದ್ರು. ಬೇರೆ ಕಡೆ ಮದುವೆ ಮಾಡಿದೆ. ಆಮೇಲೆ ಇನ್ನೊಬ್ಬ ಸಣ್ಣ ಅಕ್ಕನ ಮಗಳನ್ನೇ ಈಗ ಮದುವೆ ಮಾಡ್ಕೊಳ್ಳೋಣ ಅಂತ. ಅಕ್ಕನ ಮಗಳೇ ಕಂಗ್ರ್ಯಾಚುಲೇಷನ್ಸ್. ಅಂದರೆ ಅವರೇ ಸಣ್ಣ ಅಕ್ಕನ ಮಗಳು, ದೊಡ್ಡ ಅಕ್ಕನ ಮಗಳು, ಸಣ್ಣ ಅಕ್ಕನ ಮಗಳು. ಅವ್ರ ಮಕ್ಕಳನ್ನೇ ಒಂದು ಹುಡುಗಿನ ಮದುವೆ ಮಾಡ್ಕೊಳ್ಳೋಣ. ಯಾಕಂದರೆ ನಮಗೆ ಕಷ್ಟ ಸುಖಕ್ಕೆ ನೋಡಿದವ್ರು ನಾವು, ಅವ್ರ ಜೊತೆಗೆ ನಾವು ಕಾಲ ಕಲಿಯೋದು ಬೆಟ್ರು ನನಗೆ. ಬಟ್ ನಾನು ಇವತ್ತು ಏನೇ ಇದ್ರೂ ಇನ್ನೂ ಮದುವೆ ಆಗ್ಬೋದಿತ್ತು. ಈ ಮುರುಘಾ ಮಠದ ಸ್ವಾಮಿಗಳ ಮುಂದೆ ಆಗ್ಬೇಕು ಅನ್ನೋದು ನನ್ನ ಆಸೆ. ಯಾಕೆ?
ಯಾಕಂದರೆ ನನಗೆ ಎಷ್ಟೋ ಯಾರು ಏನೇನೋ ಅನ್ಬೋದು, ಬಟ್ ನನ್ನನ್ನು ಕಾಪಾಡಿ ಬದುಕಿಸಿದ ಮನುಷ್ಯ ಮುರುಘಸ್ವಾಮಿಗಳು. ಅವ್ರ ಆಶೀರ್ವಾದ ನನಗೆ ತುಂಬ ಇದೆ. ಅವ್ರು ತಪ್ಪು ಮಾಡಿದಾರೋ ಬಿಟ್ಟಿರೋ ದೇವರಿಗೆ ಗೊತ್ತಾದ ಬೇಡ, ಬಟ್ ನನ್ನ ಮನಸ್ಸಿನಿಂದ ಅವ್ರನ್ನ ತೆಗ್ದಾಕಾಗಲ್ಲ. ಅವ್ರ ಮುಂದೆ ಮದುವೆ ಆಗ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಯಾಕಂದರೆ ನನಗೆ ಸೊಂಟ ಮುರಿದು ಲಾಕ್ಡೌನಲ್ಲೆಲ್ಲ ಅಕ್ಕಿ ಕೊಟ್ಟು ನನಗೆ ಊಟ ತಿನ್ನಿಸಿದ್ರು. ಹುಡುಗರಿಗೆ ನನಗೆಲ್ಲ ಅಕ್ಕಿ ಕೊಟ್ಟು ಸಾಕಿದವರು ಮುರುಘಾ ಮಠದವರು. ಹಂಗಾಗಿ ಅವ್ರ ಮುಂದೆ ಆಗ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಯಾರಿಗೂ ಅವರಿಂದ ಮೋಸ ಆಗೋದು ಬೇಡ, ಅವರು ಯಾರಿಗೂ ಮೋಸ ಆಗಿರೋದು ಬೇಡ. ಅವ್ರು ಬೇಗ ಬರಲಿ, ಅವ್ರ ಮುಂದೆ ನಾನು ಆ ಹುಡುಗಿಗೆ ತಾಳಿ ಕಟ್ಟಬೇಕು ಅನ್ನೋದು. ಇದೆಲ್ಲ ಯಾವಾಗ ಆಗುತ್ತೆ ಹಂಗಾದ್ರೆ? ಗೊತ್ತಿಲ್ಲ, ಅದೇ ದೇವ್ರ ಮೇಲೆ ಭಾರ ಹಾಕಿ ನಿಂತಿದ್ದೀನಿ. ಇದು ನಿಜವಾಗ್ಲೂ ಆಶ್ಚರ್ಯ, ಒಂದಲ್ಲ ಆಶ್ಚರ್ಯ. ನಂಗೆ ತುಂಬ ಆಶ್ಚರ್ಯಗಳಾಗ್ತದೆ ಅವ್ರ ಜೊತೆ. ನನಗೆ ನಿಮಗೆ ಮುಂಚೆ ನೋಡಿರ್ಬೋದು, ನನಗೆ ಮುಂಚೆ ಉದ್ದ ಜಡೆ ಇತ್ತು. ಹೌದು, ಜುಟ್ಟು ಇಟ್ಟು. ಹೌದು, ಉದ್ದ ಜಡೆ ಇತ್ತು. ನನಗೆ ಉದ್ದ ಜಡೆ ಇತ್ತು ತುಂಬ. ದೇವ್ರಿಗೆ ಹೋಗಿ ಅರಿಕೆ ಕೊಟ್ಟು ಆ ಸ್ವಾಮೀಜಿಗೆ ಬೇಗ ಆಚೆ ಬರಲಿ, ಮಠಕ್ಕೆ ಸೇರಲಿ ಅಂತ ನಾನು ಎಲ್ಲೋಗಿ ಮುಡಿ ಕೊಟ್ರಿ? ಇಲ್ಲೇ ದೇವರಿಗೆ ಕೊಟ್ಟು ಬಂದಿತ್ತು. ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿ ಕೊಟ್ಟು ಕಟ್ ಮಾಡಿಸ್ಕೊಂಬಂದೆ. ಅವರು ನಾನು ಚಿಕ್ಕ ವಯಸ್ಸಿಂದ ಕಟ್ ಮಾಡಿಸಿದೆ ಇರೋ ಜುಟ್ಟನ್ನ ಅವ್ರಿಗೋಸ್ಕರ ಕಟ್ ಮಾಡಿಸಿದೆ. ಅವರಲ್ಲಿ ಈ ಥರ ಎಲ್ಲ ಆಗುತ್ತೆ ಅಂತ ನನಗೆ ಮುಂಚೆನೇ ಹೇಳಿದರು. ಯಾರು? ಸ್ವಾಮಿಗಳು ಅವರೇ ಹೇಳಿ. ಅವರೇ ಹೇಳಿದ್ರು. ಏನಂತ? ಮುರುಘಾ ದಸರಾ ದಿವಸ ಅವರು ಕೋಟೆಗೆ ಬರ್ತಾರೆ. ಅವ್ರು ಬಂದಾಗ ಅವ್ರಿಗೋಸ್ಕರ ಒಂದು ಸರಿ ಹತ್ತಿ ಇಳಿತೀನಿ ನಾನು. ಹತ್ಬಿಟ್ಟು ಮಾಲೆ ಹಾಕ್ತಾರೆ ನನಗೆ. ಇವಾಗಲ್ಲ, 15 ವರ್ಷದಿಂದ. ಅವ್ರು ನನಗೆ ಏನಂತ ಹೇಳಿದ್ರು? ಲಾಕ್ಡೌನ್ಗೆ ಆಗೋದಕ್ಕಿಂತ ಮುಂಚೆ ಹಿಂಗೆ ಬಂದು ನಾನು ಒಂದು ಸರಿ ಹತ್ತಿ, ಲಾಕ್ಡೌನ್ ಆಗೋದಕ್ಕಿಂತ ಮುಂಚೆನೇ ಒಂದು ಸರಿ ಹತ್ತಿ ಇಳಿದಾಗ, ಮುಂದಿನ ಸರಿ ನಾನು ಬರ್ತೀನೋ ಇಲ್ಲೋ ಗೊತ್ತಿಲ್ಲ ಕಣೋ, ಒಳಗೆ ಸಂಚು ಭಾಳ ನಡೀತೈತೆ ಅನ್ನೋರು. ಹೌದಾ? ಇಷ್ಟೇ ಹೇಳೋರು, ಶಾರ್ಟಾಗಿ ಹೇಳೋರು. 2 ಸರಿ ಹೇಳಿದ್ರು, 3ನೇ ಸರಿಗಿಲ್ಲ. ಅದೊಂದು ಮನಸ್ಸಿನಾಗೆ ಒತ್ತಾ ಇತ್ತು ನನಗೆ. ಅವ್ರು ಮುಂಚೆ ನಮಗೆ ಹೇಳಿದ್ರಲ್ವ. ಯಾರು ನಮಗೇನು ನಂಬಲ್ಲ, ಅದು ಸತ್ಯ ಇದು. ಆದರೆ ಅವರು ತಪ್ಪೇ ದೇವ್ರು ಮಾಡಿದ್ರು ತಪ್ಪೇ. ಬಟ್ ನನ್ನ ಮನಸ್ಸಿನಾಗ ನನಗೆ ಮಾಡಿದ ಅವರು ಒಂದು ಒಳ್ಳೆತನನ ನನ್ನ ಕೈಲೇ ಮರಿ. ನನ್ನ ಆಸೆ ಏನಂದರೆ, ಯಾರೋ ಒಬ್ಬರು ಋಷಿಗಳು ಹೇಳಿದರು, ಹಿರಿಯರು ಅದನ್ನೇ ಹೇಳಿದರು, ನೀನು ಯಾರಿಗಾರ ಕೋಟಿ ಕೊಟ್ರೂ ಜೀವ ಕೊಟ್ರೂ ಮರ್ತು ಬಿಡು, ಆದರೆ ನಿನಗೆ ಏನಾರ ಕೊಟ್ಟದನ್ನ ಲೈಫಲ್ಲಿ ಮರಿಬೇಡ. ಒಳ್ಳೇದನ್ನ, ಕೆಟ್ಟದ್ದು ಕೊಟ್ಟರೆ ಮರ್ತು ಬಿಡು. ಒಂದು ಚೆಂಬು ನೀರು ಕೊಟ್ರೂ ಲೈಫಲ್ಲಿ ಅವ್ರನ್ನ ಮರಿಬೇಡ. ನೀನು ಅವ್ರು ನೋಡಿದಟ್ಟಿಗೆ ನೆನಪಿಟ್ಕೋ. ಅದೇ ನೀನು ಮಾಡೋ ಧರ್ಮ. ನೀನು ಕೋಟಿ ಕೊಟ್ಟಟ್ಟಿಗೆ ನನಗೆ ನಾಳೆ ಅವನು 50 ಲಕ್ಷ ಕೊಡ್ತಾನೆ ಅನ್ನೋ ಫೀಲ್ ಇಟ್ಕೋಬೇಡ, ಅದರಿಂದ ಎಕ್ಸ್ಪೆಕ್ಟ್ ಮಾಡಬೇಡ. ಅದು ನಿನ್ನ ಕೊಟ್ಟದಕ್ಕೆ ಲೆಕ್ಕ ಇಲ್ಲ ಅಂತ. ಅದೇ ಥರ ನಾನು ಈಗಲೂ ಹುಡುಗರಿಗೆ ಯಾರಿಗಾರ ಏನಾರು ಕೊಟ್ಟರೆ ಮರ್ತು ಬಿಡ್ತೀನಿ. ಇವ್ರು ಕೊಟ್ಟೆ, ಯಾರಿಗೋ ದುಡ್ಡು ಕೊಟ್ಟನಲ್ಲ, 20,000 ಕೊಟ್ಟೆ, 30,000 ಕೊಟ್ಟೆ, ಮರ್ತು ಬಿಡ್ತೀನಿ. ಈಗ ದಿನ ಜೀವನಕ್ಕೆ ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಶನಿವಾರ ಈಗ ನೀವೇನೋ ಹತ್ತುತ್ತೀರಾ, ಇಳಿತೀರಾ, ಒಂದಷ್ಟು ದುಡ್ಡು, ಅದು ಹೆಂಗೆ ಸಾಕಾಗುತ್ತೆ? ಏನು ಮಾಡ್ತಿದ್ದೀರಾ? ಹೆಂಗೆ ನಿಮ್ಮ ಡೈಲಿ ರೊಟೀನ್ ಹೆಂಗಿದೆ? ರೇಟ್ರಿನೇ ಏನಿಲ್ಲ ಕಾಯ್ದು. ನಾನು ಶನಿವಾರ ಭಾನುವಾರ ಕೋಟೆಯಲ್ಲಿ ಹತ್ತುತ್ತೀನಿ, ಒಂದು 5-6 ಸಾವಿರ ಆಗುತ್ತೆ. ಅದೇ ಪ್ರತಿದಿನ ಅಲ್ಲ, ಒಂದು ತಿಂಗಳಿಗೆ, ವಾರಕ್ಕೆ ಭಾನುವಾರ ಶನಿವಾರ ಜನ ಇದ್ದೇ ಇರ್ತಾರೆ. ಹಂಗಾಗಿ ಒಂದು 5,000 ಅಂತ ಆಗುತ್ತೆ. ಒಂದು ವಾರ ತನಕ ಉಣ್ಣಕ್ಕೆ ತಿನ್ನೋಕ್ಕೆ ಸಾಕು. ಅದು ನಾನು ಒಂದು ಪಾಠವಾಗಿ ಇಟ್ಕೊಂಬಿಟ್ಟಿನಿ. ಈ ಶನಿವಾರ ಭಾನುವಾರ ಚೆನ್ನಾಗಿ ಅವ್ರ ಮನಸ್ಸಿಗೆ ಎಲ್ಲಕ್ಕೆ ಒಂದು ಚಾನ್ಸ್. ನನಗೆ ಒಂದು ಒಳ್ಳೆ ಫಿಸಿಕಲ್ಗೆ ಒಂದು ಒಳ್ಳೇದು, ಒಂದು 100 ಸರಿ ಹತ್ತಿಳಿತೀನಿ ಅವತ್ತು ಶನಿವಾರ ಭಾನುವಾರ. ಬಟ್ ರೂಢಿ ಇರೋದೇ ಹತ್ತೀನಿ. ಹೊಸದು ಹತ್ತಂದರೆ ಒಂದು 2 ಸರಿ ಹತ್ತಿಳಿದು ಮನೆಗೆ ಹೋಗ್ಬಿಡ್ತೀನಿ. ಇವತ್ತು ಹತ್ತಿದ್ನಲ್ವ ಹೊಸದು, ಆ ಥರ ಹತ್ತಿಳಿದ್ಬಿಟ್ಟು ಮನೆಗೆ ಹೋಗ್ಬಿಡ್ತೀನಿ. ಯಾವ್ದಾರ ಈಜಿ ಇರೋದಾದರೆ, ರೂಢಿ ಮಾಡ್ಕೊಂಡಿರೋದಾದರೆ 100 ಸರಿ ಹತ್ತಿ ಇಳಿತೀನಿ. ಹಿಂಗೆ ಕಂಟಿನ್ಯೂ ಮಾಡ್ತೈತೆ. ಎಂದಾರ ಒಂದು ದಿವಸ ಯಾವ್ದಾರ ಒಂದು ಫಿಲಿಮ್ನವರಾಗಲಿ, ಏನಾರು ಒಂದು ಬಿಲ್ಡಿಂಗ್ ಹತ್ತೋದು, ಸ್ಟೆಂಟ್ ಮೂವಿ ಏನಾರು ಮಾಡಂಗಿದ್ರೆ, ಯೂಸ್ ಮಾಡಂಗಿದ್ರೆ ಬಂದು ಮಾಡಿಕೊಡ್ಬಲ್ಲೆ ನಾನು. ನನ್ನ ಕೈಲಿ ನನಗೆ ದುಡ್ಡು ಅಂತ ಬೇಡ, ನನ್ನ ಮೇಲೆ ನಂಬಿಕೆ ಇಡಿ. ನನ್ನ ಮೇಲೆ ಒಬ್ರು ನಂಬಿಕೆ ಇಡ್ತಾರೆ ಅಂದರೆ ಆ ನಂಬಿಕೆ ಉಳಿಸ್ಕೋಬೇಕು ನಾನು, ಅಷ್ಟೇ ನನಗೆ ಬೇಕಿರೋದು. ಆದರೆ ಯಾರೂ ಪುಕ್ಸಟ್ಟೆ ಮಾಡ್ಕೊಳ್ಳಲ್ಲ. ಈಗ ಏನಾರು ಒಂದು ಊಟ ಅಂತೂ ಕೊಡ್ತಾರೆ, 3 ಹೊತ್ತಿಗೆ ಊರಿಗೆ ಹೋಗೋಕೆ ದುಡ್ಡು ಅಂತೂ ಕೊಟ್ಟೆ ಕೊಡ್ತಾರೆ, ಸಾಕು. ಅವರಿಂದ ಅವರು ನಮಗೆ ಎತ್ತಿ ಎಳಿತಂತ ಜಾಸ್ತಿ ವಜೆ ಕೊಡಬಾರ್ದು. ಹಂಗಾಗಿ ನಮಗೇನಾರು ನಾನು ಎಕ್ಸ್ಪೆಕ್ಟ್ ಮಾಡಿರ್ತೀನಿ, ಒಂದು ದಿನಕ್ಕೆ ಹೋಗಿ 1 ವಾರ ಕೆಲಸ ಮಾಡಿರ್ತೀನಿ ನನ್ನ ಶೂಟಿಂಗಲ್ಲಿ. 1 ವಾರದಲ್ಲಿ ನನಗೆ 1 ಲಕ್ಷ ಸಿಗುತ್ತೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ. 1 ವಾರ ತನಕ ಊಟ ಕೊಟ್ಟರು ಓಕೆ. ಊರಿಗೆ ಹೋಗೋಕ್ಕೆ ಒಂದು 300 ರೂಪಾಯಿ ಬಸ್ಸಿಗೆ ಕೊಟ್ಬಿಡೋಣ ಸಾಕು. ನಾನು ಕೋಟೆಗೆ ಬಂದು ದುಡ್ಕೊತೀನಿ. ಕೋಟೆಗೆ ಬಂದಟ್ಟಿಗೆ ನನಗೇನು ಖರ್ಚಿಲ್ಲ. ನಾನು ಕುಡಿಯೋನಲ್ಲ, ತಿನ್ನೋನಲ್ಲ. ಚಿತ್ರದುರ್ಗ ಡಿಸ್ಟಿಕ್ ಒಳಗೆ ಯಾವ ಹೋಟ್ಲಿಗೆ ಹೋದ್ರೂ ದುಡ್ಡು ಇಸ್ಕೊಳ್ಳಲ್ಲ. ಹೌದಾ? ಯಾವ ಹೋಟ್ಲಿಗೆ ಹೋದ್ರೂ ದುಡ್ಡು ಇಸ್ಕೊಳ್ಳಲ್ಲ. ನಾನಾಗಿ ಹೋಗಿ ತಿನ್ಬೇಕಂದ್ರೆ ಹೋಗಲ್ಲ ಅಂದ್ಬಿಡ್ತಾರೆ. ಹಂಗೆ ಇಸ್ಕೊಳ್ಳಂಗಂದ್ರೆ 100 ರೂಪಾಯಿ ಆಯ್ತು ಅಂದರೆ 20 ರೂಪಾಯಿ ಇಸ್ಕೊಂಡು ಹೋಗಲ್ಲ ಅಂದ್ಬಿಡ್ತಾರೆ. ಅಷ್ಟು ನಂಬಿಕೆ ಇವೆ, ಸಾಕು, ಇನ್ನೇನು ಬೇಕು. ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ಸಿಕ್ಕಿದೆ. ಯಾರಿಂದನಾದರೂ ಒಂದು ತುಂಬ ನೆನಪಲ್ಲಿರುವಂತಹ ಒಂದು ಖುಷಿನೋ ಅಥವಾ ನೋವು, ಎರಡು? ನಾನು ಹೇಳಿಲ್ವಾ ಫಸ್ಟಿಗೆ,
ನನ್ನ ಲೈಫಲ್ಲಿ ನಾನು ಕೊನೆ ತನಕಲೂ ಮರೆಯೋಕ್ಕಾಗಲಾರ್ದ ಒಂದು ಘಟನೆ ಅಂದರೆ ಅದು ಮುರುಘಾ ಮಠ ಮಾತ್ರ. ನನ್ನ ಎತ್ತಿ ಸಾಯಾಗಿ ರೈಟ್ರಿಗೆ ₹1 ದುಡ್ಡು ಇಲ್ದಂಗೆ ನಾನು ರೆಡಿ ಮಾಡಿದವರು. ಒಂದು ಎರಡನೇದು ನನಗೆ ಬೆನ್ನೆಲುಬಾಗಿ ನಿಂತು ನನಗೆ ಕಷ್ಟ ಸುಖಕ್ಕೆ ಪ್ರಪಂಚಕ್ಕೆ ಹೊರಗೆ ಹಾಕಿದ್ದು ಈ ಮೀಡಿಯಾದವರು. ಆಯಿತು. ಆಮೇಲೆ ಈ ಊರಿನ ಜನ ನಮ್ಮೂರವನು ಇವನು ಏನೋ ಒಂದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಾರೆ. ಈ ಟ್ರೋನ್ ಪ್ರತಾಪ್ ಆದಂಗೆ ಆಗಬಾರ್ದು ನನಗೆ, ಆ ಮೋಸ ಆಗಬಾರ್ದು. ಅವನು ಒಳ್ಳೆಯವನು ಕೆಟ್ಟವನು ಅಂತಲ್ಲ, ಅವನು ಒಳ್ಳೆಯವನೇ. ಸ್ವಲ್ಪ ಟೈಮ್ ತೊಗೊಂಡು ಮಾಡಿದರೆ ಇನ್ನೊಂದು 5 ವರ್ಷ ಆಗಿದ್ರೆ ಅವನೇ ಖಂಡಿತ ಒಂದು ಒಳ್ಳೆ ಕೆಲಸ ಆಗೋದು. ಅವನಿಗೆ ಒಳ್ಳೆ ಸೈಂಟಿಸ್ಟ್ ಆಗಿರೋನು. ಸ್ವಲ್ಪ ಮುಂದುವರೆದ್ಬಿಟ್ಟ ಅಷ್ಟೇ, ಬೇಗ ತೋರಿಸ್ಕೊಂಬಿಟ್ಟ. ಸ್ವಲ್ಪ ಕಷ್ಟಪಟ್ಟು ಮಾಡಿದರೆ ಮಾಡಿರೋಣ. ಆ ಥರ ನಾವು ಯಾರು ಬೇರೆಯವರು ತಮಿಳ್ನಾಡಿನವರು ಬೇರೆ ದೇಶದವನು ಅಂದರೆ ಕೋತಿರಾಜ್ ಥರ ಬದುಕ್ರಲ್ಲೇ ಅನ್ಬೇಕು ನಿಯತ್ತಾಗಿ. ಅದು ಒಂದು ನನಗೆ ಇಂಪಾರ್ಟೆಂಟ್. ಅದು ಒಂದು ಸಾಕು. ಮಶಾಣದಲ್ಲಿ ತುಂಬ ದೊಡ್ಡದಾಗಿ ಮಣ್ಣು ದುಡಿಬೇಕು. ನಾನು ಮಶಾಣದಲ್ಲಿ ನನ್ನದೇ ಸಮಾಧಿ ತುಂಬ ದೊಡ್ಡದಾಗಿರ್ಬೇಕು, ಅಷ್ಟು ಮಣ್ಣು ದುಡಿಬೇಕು. ನಾನು ಹೊತ್ಕೊಂಡು ಹೋಗೋಕೆ 4 ಜನ ಬೇಕಂತಲೇ ನಾನು ಹುಡುಗರನ್ನ ಸಾಕೋದು. ಬಟ್ ನೋಡೋಣ, ದೇವರು ಈ ವಿಡಿಯೋ ಮೂಲಕ ಯಾರು ನಮಗೊಂದು ಸ್ಪಾನ್ಸರ್ ಮಾಡಿ ಸಾಧನೆ ಮಾಡೋ ನಾವು ಸಪೋರ್ಟ್ ಮಾಡ್ತೀವಿ ಅಂದರೆ ಮುಂದುವರಿತೀನಿ ಚೆನ್ನಾಗಿ. ಏನಾರು ನನಗೊಂದು ಮನೆ ಕೂಡ ಇಲ್ಲ, ಇನ್ನು ಮನೆ ಕೂಡ ಇಲ್ಲ. ಬಟ್ ಈಗ ವೀರೇಂದ್ರ ಪಪ್ಪಿ ಅವರು MLA ಆದಮೇಲೆ ನನಗೆ ಒಂದು ಮನೆ ಸ್ಯಾಂಕ್ಷನ್ ಮಾಡಿದ್ದಾರೆ, ಅಂದರೆ ಸೈಟ್ ಕೊಡ್ತೀನಿ ಅಂತ. ಇನ್ನೂ ಕೊಟ್ಟಿಲ್ಲ ಕೈಗೆ. ನಮ್ಮ ಮೀಡಿಯಾದವ್ರ ಮೂಲಕ ಅವ್ರು ಕೊಟ್ಟರೆ ಆವತ್ತು ಒಂದು ಮನೆ ಕಟ್ಕೊಂಡು ಒಂದು ಗೌರ್ಮೆಂಟಿಂದನೇ ಯಾವ್ದಾದ್ರು ಒಂದು ಮನೆನಾರ ಕಟ್ಕೊಂಡು ಜೀವನ ಮಾಡೋದು. ನಿಮ್ಮೆಲ್ಲ ಆಸೆ ಕನಸು ಈಡೇರಲಿ. ನಿಮ್ಮ ಮುಂದಿನ ರೂಟ್ ಏನು ಅನ್ನೋದನ್ನ ಈ ಇಡೀ ಇಂಟರ್ವ್ಯೂ ಉದ್ದಕ್ಕೂ ಹೇಳಿದ್ದೀರ. ಆದರೆ ಮಕ್ಕಳನ್ನ ಪ್ರಿಪೇರ್ ಮಾಡಬೇಕು, ನನ್ನ ನೆಕ್ಸ್ಟು ಅವರು ನಿಂತ್ಕೋಬೇಕು, ನಾನಿನ್ನೊಂದು 10 ವರ್ಷ ನಿಲ್ಬೋದಷ್ಟೇ ಅಂತ ಹೇಳ್ತಿದ್ದೀರಾ. ಸೊ ಆ ಆಸೆ ಈಡೇರಲಿ. ಇರೋಕ್ಕೊಂದು ಮನೆ ಖಂಡಿತ ನಿಮಗೆ ಆಗುತ್ತೆ, ಆಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಗೇನು ಅನ್ನಿಸ್ತು? ನೀವು ನಮ್ಮ ಕನ್ನಡಿಗರಿಗೆ ಏನು ಕೇಳ್ಕೊಳ್ತೀರಾ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲ ನಮ್ಮ ಕನ್ನಡಿಗರಿಗೂ ಒಂದು ರಿಕ್ವೆಸ್ಟ್ ಏನಂದರೆ, ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಮನೆಯಲ್ಲಿ ಇಟ್ಕೊಂಬಿಡೋಣ. ಮನೆಯಲ್ಲಿ ಇಟ್ಬಿಟ್ಟು ನಮ್ಮ ಕನ್ನಡಿಗರಾಗಿ ಬದುಕು. ನಮ್ಮ ಒರಿಜಿನಲ್ ಜಾತಿ ನಾವು ಕದಂಬರು, ನಮ್ಮ ಭಾಷೆ ಕನ್ನಡ. ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಸೌತ್ ಇಂಡಿಯಾದಲ್ಲಿ ಎಲ್ಲರನ್ನೂ ವೆಲ್ಕಮ್ ಮಾಡ್ತೀವಿ, ನಮ್ಮನ್ನು ಯಾವ ದೇಶದವ್ರು ವೆಲ್ಕಮ್ ಮಾಡ್ತಿಲ್ಲ. ಕನ್ನಡ ಭಾಷೆಯನ್ನು ಮಾತಾಡೋದಾಗಲಿ ವೆಲ್ಕಮ್ ಮಾಡೋದಾಗಲಿ ಮಾಡ್ತೀವಿ. ಆಂಧ್ರದವ್ರಿಗೆ ನಾವು ಅವ್ರ ತೆಲುಗು ಪಿಕ್ಚರ್ ನಾವು 100 ದಿವಸ ಓಡಿಸ್ತೀವಿ, ನಮ್ಮ ಪಿಕ್ಚರ್ನ 2 ದಿವಸ ಓಡಿಸಲ್ಲ. ಭಾಷೆನ ಅದೇ ಕಂಟಿನ್ಯೂ ಭಾಷೆ. ತಮಿಳ್ನಾಡಿನಲ್ಲಿ ಅಷ್ಟೇ, ಕೇರಳದಲ್ಲಿ ಎಲ್ಲಾದರೂ ಹೋದರೂ ಅಷ್ಟೇ. ನಮ್ಮ ಭಾಷೆ ವಿಷಯದಲ್ಲಿ ಸ್ವಲ್ಪ ಸ್ವಾಭಿಮಾನಿಗಳಾಗೋಣ. ಜಾತಿನ ಸ್ವಲ್ಪ ಹಿಂದಕ್ಕಿಟ್ಟು ಭಾಷೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. 9,500 ಲಿಪಿಗೆ ಇದೀವಿ, 9,500 ಇತಿಹಾಸಕ್ಕೆ ಅದೀವಿ. ಇಲ್ಲಿ 4,500 ಭಾಷೆಗೆ ಇದೀವಿ. ಒಂದು ಕಾಲದಲ್ಲಿ 6ನೇ ಸ್ಥಾನ 4ನೇ ಸ್ಥಾನದಲ್ಲಿ ಇದ್ದ ಕನ್ನಡ ಇವತ್ತು 47ನೇ ಸ್ಥಾನಕ್ಕೆ ಹೋಯ್ತು. ಹಂಗಾಗಿ ನಾವು ಉಳಿಸ್ಕೊಳ್ಳಿಲ್ಲ. ಹಿಂದಿ ಇಂಗ್ಲೀಷ್ ಎಲ್ಲ ನಾಗರಿಕತೆನೇ ಇಳಿದ್ರೆ ಲ್ಯಾಂಗ್ವೇಜ್. ತಿಳ್ಕೊಳ್ಳಿ, ಫಾಲೋ ಮಾಡೋಕ್ಕೋಗ್ಬೇಡಿ. ನಮ್ಮ ನಾಗರಿಕತೆಗೆ ಸರಿ ಇಲ್ಲ. ಮೇಡಮ್ ಸರ್ ಅಂದರೆ ಗುಲಾಮ್ಗಿರಿ. ನನ್ನ ಕೆಳಗಡೆ ನೀನು ಅನ್ನೋದು ರೆಸ್ಪೆಕ್ಟ್ ಅಲ್ಲ ಅದು. ಬರ್ರಿ ಹೋಗ್ರಿ ಅಂತಲೂ ಕರೆಯೋಕ್ಕೆ ಬರೋಲ್ಲ ಇಂಗ್ಲೀಷಲ್ಲಿ. ಅದನ್ನು ಫಾಲೋ ಮಾಡ್ತೀವಿ. ಅದರಲ್ಲಿ ಈಗಿನ ಕಾಲದವ್ರು ಚೆನ್ನಾಗಿ ಓದೋರೆಲ್ಲ ಓದ್ಕೊಂಡು ಬೇರೆ ಬೇರೆ ದೇಶದಲ್ಲಿ ಇದು ಮಾಡ್ತಾರೆ. ಹಂಗಾಗಿ ಭಾಷೆ ಬಿಟ್ಟು ಕೊಡಬೇಡಿ. ಎಲ್ಲೇ ಇರು, ಹೇಗೆ ಇರು, ಕನ್ನಡಿಗನಾಗಿ ಬದುಕು, ಕನ್ನಡವೇ ಮಾತಾಡು. ನಮ್ಮ ತಾಯಿ ನುಡಿ, ನಮ್ಮ ಶ್ರೀಗನ್ನಡ ಜೈಗೆ. ನನ್ನ ಸಾಯ ಮಟ್ಟ ನಾನು ಬದುಕಿರೋ ತನಕಲೂ ನಮ್ಮ ಕನ್ನಡಿಗನಾಗಿ ಉಳಿಬೇಕು ಅನ್ನೋದೇ ನನ್ನ ಆಸೆ ಕೂಡ. ನಾನು ಅದನ್ನೇ ಫಾಲೋ ಮಾಡ್ತೀನಿ ಕೂಡ. ಇದರಿಂದ ನಿಮಗೆ ಏನಾರು ತಪ್ಪಾಗಿ ನಾನು ಮಾತಾಡಿದ್ದು ನೋವು ಅನಿಸಿದ್ರೆ ಸಾರಿ. ಏನಾರು ಈ ಮೂಲಕ ನೀವು ಯಾರು ನನಗೆ ಹೆಲ್ಪ್ ಮಾಡೋಂಗಿದ್ರೆ ಚಿತ್ರದುರ್ಗದಲ್ಲಿ ನಾನು ಬೇಕಾದ್ರೆ ನಂಬರ್ ಬೇಕಾದ್ರೆ ಕೊಡ್ತೀನಿ. ನನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಫ್ಯಾಮ್ಲಿಲಿ ಒಬ್ಬನಂತ ಮಾತಾಡಿ ಬಂದು ಟ್ರೈ ಮಾಡಿ. ಎಂದಾರು ಬೇಜಾರಾದ ಶನಿವಾರ ಭಾನುವಾರ ಕೋಟೆಗೆ ಬರ್ರಿ, ಸಿಗ್ತೀನಿ. ನಿಮ್ಮ ಜೊತೆ ನಾನು ಕಾಲ ಕಳೀತೀನಿ. ಥ್ಯಾಂಕ್ ಯು. ಓಕೆ, ಧನ್ಯವಾದ. ನೀವು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಇಷ್ಟೆಲ್ಲ ತೋರಿಸಿ ಇಷ್ಟೆಲ್ಲ ನಿಮ್ಮ ಜೀವನದ ಬಗ್ಗೆ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಇವತ್ತು ಬೆಳಗ್ಗೆಯಿಂದ ನೀವು ನಮಗೆ ಇಂಟರ್ವ್ಯೂ ಕೊಟ್ಟಿರೋದಕ್ಕೆ ನಿಮ್ಗೇನು ಅನ್ನಿಸ್ತು ಅಣ್ಣ? ಇವತ್ತು ನಾನು ಇದು ಇಂಟರ್ವ್ಯೂ ಅನ್ನೋದಕ್ಕಿಂತ ಇದು ಒನ್ ಆಫ್ ಮೈ ಫ್ಯಾಮಿಲಿ. ನನ್ನನ್ನು ಗುರುತಿಸಿದಕ್ಕಂದ್ರೆ ನನಗೆ ಬೆಳೀಲಿ ಅಂತ ನನಗೆ ಸಪೋರ್ಟ್ ಅದು. ಯಾಕಂದರೆ ಮೀಡಿಯಾದವ್ರು ಇಲ್ಲದೆ ನಾನು ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ. ನೀವು ಇಷ್ಟು ದಿನ ಇಷ್ಟೊತ್ತು ಬಂದು ನನಗೋಸ್ಕರ ಇಷ್ಟೆಲ್ಲ ಬಂದು ಇದರಲ್ಲಿ ಕೂತ್ಕೊಳ್ಳೋಕ್ಕೆ ನಿಮಗೆ ಭಯ ಕೆರೆಗಿರಿ ಅಂತ. ಆದ್ರೂ ನಾನು ನನ್ನ ಧೈರ್ಯದಲ್ಲಿ ನೀವು ಕೂತ್ಕೊಂಡಿರಲ್ವ, ಇದೇ ಖುಷಿ ನನಗೆ, ಇದೇ ಧೈರ್ಯ. ಇವತ್ತು ನಾನು ನಿಮ್ಮ ಜೊತೆ ಕಾಲ ನನಗೆ ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ನಾನು ಇಲ್ಲ ಬೆಂಗಳೂರಿಗೆ ಬರ್ಬೇಕಾಯ್ತು ಸ್ಟುಡಿಯೋಗೆ. ನನಗೋಸ್ಕರ ನೀವು ಇಲ್ಲಿಗೆ ಬಂದಿರಿ, ತುಂಬ ಧನ್ಯವಾದಕ್ಕ ಎಲ್ಲರಿಗೂ. ಒಬ್ಬರ ಮುಂದೆ ನಾವು ದೊಡ್ಡವರಾಗೋದು ಬೇಡ, ಅವ್ರ ಜೊತೆ ಇದ್ದೀವಿ ಅನ್ನೋದು ಫೀಲ್ ಇದ್ದರೆ ಸಾಕು. ಅದೇ ನನ್ನ ಆಸೆ. ಒಳ್ಳೆಯದಾಗಲಿ ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗಿರುತ್ತೆ. ಒಂಥರ ಹಾರ್ಟ್ ಟಚಿಂಗ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂದರೆ
ಎಲ್ಲೋ ಹುಟ್ಟಿದವರು ಇನ್ನೆಲ್ಲೋ ಹೆಂಗೋ ಒಂದು ಸಿನಿಮ್ಯಾಟಿಕ್ಕಾಗಿ ಬಂದು ಕನ್ನಡನ ಸೇರಿಕೊಂಡು ಕನ್ನಡಕ್ಕೋಸ್ಕರ ಉಸಿರಾಡ್ತಿರೋರು ಕೋಟೆ ನಂಬಿಕೊಂಡು ಕೋಟೆಯ ಕಲ್ಲನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಏಕನಾಥೇಶ್ವರಿ ಆಶೀರ್ವಾದ ಅವ್ರ ಮೇಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರದ್ದು ಒಂದು ಒಳ್ಳೆ ಮನಸ್ಸು ಒಂದಷ್ಟು ಜನರನ್ನ ತನ್ನ ಜೊತೆಗೆ ಒಂದಷ್ಟು ಜನರನ್ನ ಬೆಳೆಸಬೇಕು. ಪುಟಾಣಿ ಮಕ್ಕಳು ಅಂದರೆ ಇಂದಿನ ಮಕ್ಕಳು ನೆಕ್ಸ್ಟ್ ಅವರ ಕನಸು ನನ್ನ ಜಾಗದಲ್ಲಿ ಅವ್ರು ಇರಬೇಕು ಅನ್ನೋ ಕನಸು. ಸೊ ಆ ಕನಸು ನನಸಾಗಲಿ ಅಂತ ವಿಶ್ ಮಾಡೋಣ. ಸೊ ಅವರೆಲ್ರಿಗೂ ಒಳ್ಳೆಯದಾಗಲಿ, ಜೊತೆಗೆ ಅದನ್ನು ಅವ್ರಿಗೆ ಒಳ್ಳೇದು ಮಾಡ್ತಿರೋ ಈ ವ್ಯಕ್ತಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಅಂತ ನಾನು ವಿಶ್ ಮಾಡ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಅದ್ರ ಜೊತೆಗೆ ಈ ವ್ಯಕ್ತಿಗೂ ಕೂಡ ನಿಮಗೆ ಕೈಲಾದ ಸಹಾಯನ ಖಂಡಿತ ಮಾಡಿ. ಕನ್ನಡ ಮಾತೆಗೆ ಸಹಾಯ ಮಾಡ್ದಂಗೆ ಅದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಟೈಮ್ ನೀವು ನನಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.